ವೈದ್ಯಕೀಯ ವಿದ್ಯಾರ್ಥಿನಿ ಹತ್ಯೆ ಮಾಡಿದವರಿಗೆ ಕಠಿಣ ಶಿಕ್ಷೆ ವಿಧಿಸಿ ಚಿದಾನಂದ ಎಂ ಗೌಡ. ತಪ್ಪಿತಸ್ಥರಿಗೆ ಶೀಘ್ರ ಶಿಕ್ಷೆ ವಿಧಿಸುವಂತೆ ವೈದ್ಯ ಸಂಘಟನೆಯಿಂದ ಪ್ರತಿಭಟನೆ. ಹೌದು, ವೈದ್ಯರು ದೇವರ ಸಮಾನ ಎಂದು ಹೇಳುವ ನಾವು ಅವರ ಜೀವನವನ್ನ ರಕ್ಷಿಸುವಲ್ಲಿ ವಿಫಲರಾಗಿದ್ದೇವೆ. ಜನರ ಆರೋಗ್ಯವನ್ನ ಕಾಪಾಡುವ ಒಬ್ಬ ವೈದ್ಯಕೀಯ ವಿದ್ಯಾರ್ಥಿನಿಯನ್ನೇ ಈ ರೀತಿ ಅಮಾನುಷವಾಗಿ ಹತ್ಯೆ ಮಾಡಿರುವುದು ಇಡೀ ದೇಶವೇ ತಲೆ ತಗ್ಗಿಸುವಂತಾಗಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಚಿದಾನಂದ ಎಂ ಗೌಡ ಹೇಳಿದರು. ಅವರು ನಗರದಲ್ಲಿ ಶಿರಾ ವೈದ್ಯಕೀಯ ಸಂಘ ಹಾಗೂ ಬಿಜೆಪಿ ಪಕ್ಷದ ವತಿಯಿಂದ ನಡೆದ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡುತ್ತಾ, ಕೋಲ್ಕತ್ತಾದ ಆರ್ಜೆ ಕಾರಾ ಆಸ್ಪತ್ರೆಯಲ್ಲಿ ವೈದ್ಯಕೀಯ ವಿದ್ಯಾರ್ಥಿನಿಯನ್ನ ಅಮಾನುಷವಾಗಿ ಹತ್ಯೆ ಮಾಡಿರುವುದು ಖಂಡನೀಯ. ಮಾನವೀಯತೆ ಇರುವ ಯಾರೂ ಸಹ ಇಂತಹ ಹೇಯ ಕೃತ್ಯ ಮಾಡುವುದಿಲ್ಲ. ಹತ್ಯೆಯಾದ ವಿದ್ಯಾರ್ಥಿನಿಯ ಪೋಷಕರು ನ್ಯಾಯ ಕೇಳಲು ಹೋದಾಗ ಅಲ್ಲಿನ ಪೊಲೀಸರು 3 ಗಂಟೆಗಳ ಕಾಲ ಒಂಟಿ ಕಾಲಲ್ಲಿ ನಿಲ್ಲಿಸಿ ವಿದ್ಯಾರ್ಥಿನಿಯ ಶವವನ್ನು ತೋರಿಸದೆ ನಿಮ್ಮ ಮಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ಆ ಕಾಲೇಜಿನ ಪ್ರಾಂಶುಪಾಲ ಹೇಳಿದ್ದಾರೆ. ಇದರ ಹಿಂದೆ ಯಾವುದೋ ಪಿತೂರು ಇದೆ. ಆದ್ದರಿಂದ ರಾಜ್ಯದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಕೂಡಲೇ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದರು. ಈ ಸಂದರ್ಭದಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಸಿದ್ದೇಶ್, ಆಸ್ಪತ್ರೆಯ ಆಡಳಿತಾಧಿಕಾರಿಗಳಾದ ಡಾಕ್ಟರ್ ಶ್ರೀನಾಥ್, ಡಾಕ್ಟರ್ ಡಿಎಂ ಗೌಡ, ಡಾಕ್ಟರ್ ವಿನಯ್, ಡಾಕ್ಟರ್ ರಾಮಕೃಷ್ಣ, ಡಾಕ್ಟರ್ ಅಬ್ದುಲ್ ಉರ್ ರೆಹಮಾನ್, ಡಾಕ್ಟರ್ ಭಾರತಿ, ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಚಿಕ್ಕಣ್ಣ, ನಗರ ಮಂಡಲ ಅಧ್ಯಕ್ಷರಾದ ಗಿರಿಧರ್, ಮಹಿಳಾ ಮೋರ್ಚಾ ಜಿಲ್ಲಾಧ್ಯಕ್ಷರಾದ ಉಮಾ ವಿಜಯರಾಜ್, ಪ್ರಧಾನ ಕಾರ್ಯದರ್ಶಿಗಳಾದ ಕದಿರಿಹಳ್ಳಿ ಮೂರ್ತಿ, ರಂಗನಾಥ್ ಹಾಗೂ ನರಸಿಂಹರಾಜು, ಮಾಜಿ ಅಧ್ಯಕ್ಷರಾದ ರಂಗಸ್ವಾಮಿ, ಅನಂತಪುರ ಮಂಜುನಾಥ್, ಹೇಮಲತಾ, ಶೋಭಾ, ತಿಮ್ಮರಾಜಮ್ಮ, ಕವಿತಾ, ಶಾಕುಂತಲಮ್ಮ, ಮುಖಂಡರಾದ ಗುಮ್ಮನಹಳ್ಳಿ ಈರಣ್ಣ, ರಾಘವೇಂದ್ರ, ಕೊಟ್ಟ ಶ್ರೀನಿವಾಸ್ ಗೌಡ, ತಾವರೆಕೆರೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸ್ನೇಹಪ್ರಿಯ, ಶಿವು, ಮುದ್ದರಂಗನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಎಂ ಶಿವಲಿಂಗಯ್ಯ, ಕೊಟ್ಟ ಗ್ರಾಮ ಪಂಚಾಯಿತಿ ಸದಸ್ಯರಾದ ರಾಜಣ್ಣ, ಮುದ್ದಕನಹಳ್ಳಿ ಗೊಲ್ಲರಹಟ್ಟಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಗೌಡಪ್ಪ, ಗೋಪಿಕುಂಟೆ ಕುಮಾರ, ಮಾಸ್ಟ್ರು, ಪುಷ್ಪಾರಾಧ್ಯ, ಮಾಲ್ತೇಶ್, ಕೆಕೆಪಾಳ್ಯ ರವಿಕುಮಾರ್, ಕೋಟೆ ನಾಗರಾಜ್, ಸೈಯದ್ ಬಾಬಾ, ಪೇಂಟರ್ ಶ್ರೀನಿವಾಸ್ ಸೇರಿದಂತೆ ಹಲವರು ಹಾಜರಿದ್ದರು. ಜೀವ ಕಾಪಾಡೋರ್ಗೊಂದು ಜೀವಕ್ಕೆ ಸುರಕ್ಷೆ ಬೇಕಲ್ಲ. ಇವತ್ತು ಒಂದು ಹಲ್ಲೆ ಆಗುತ್ತೆ, ನಾಳೆ 4 ಹಲ್ಲೆ ಆಗುತ್ತೆ. ಇವತ್ತು ವೈದ್ಯ ಮುಷ್ಕರ ನಿರತ ವೈದ್ಯರ ಬೇಡಿಕೆ ಏನಪ್ಪ? ಪ್ರಮುಖ 4 ಬೇಡಿಕೆಗಳು ಅವ್ರದ್ದು. ಒಂದು, ಅವರು ಕೆಲಸ ಮಾಡ್ತಕ್ಕಂಥ ವಾತಾವರಣವನ್ನು, ಆ ಒಂದು ಏರಿಯಾವನ್ನು ಸುರಕ್ಷಿತ ವಲಯ ಅಂತ ಘೋಷಣೆ ಮಾಡಬೇಕು. ಎರಡನೇದು, ಅವ್ರಿಗೆ ಬೇಕಾದಂಥ ಎಲ್ಲ ಸೆಕ್ಯೂರಿಟಿಯನ್ನು, ರಾತ್ರಿ ಪಾಳಿನಲ್ಲಿ ಕೆಲಸ ಮಾಡ್ತಕ್ಕಂಥ ಅದು ಯಾರಾದರೂ ಇರ್ಬೋದು, ಅದು ಮೇಲ್ ಡಾಕ್ಟರ್ ಆರ್ ಫೀಮೇಲ್ ಡಾಕ್ಟರ್ ಯಾರಾದರೂ ಇರ್ಬೋದು, ಅವ್ರಿಗೊಂದು ಒಂದು ಸುರಕ್ಷತೆ ಬೇಕು, ರಕ್ಷಣೆ ಬೇಕು. ಆ ಕೆಲಸವನ್ನು ಮಾಡಬೇಕಾಗತ್ತೆ. ಸೊ ಅದರ ಜೊತೆಗೆ ಇವತ್ತು ಏನು ಆ ಹೆಣ್ಮಗು ಯಾವ ರೀತಿ ಇವರು ಆ ಜೀವ ವಾಪಸ್ ತಂದು ಕೊಡೋಕ್ಕಾಗುತ್ತಾ? ಆ ಒಂದು ಹೆಣ್ಮಗು ಮೇಲೆ ಆಗಿರ್ತಕ್ಕಂಥ ನೋವನ್ನು ಅದನ್ನು ಸರಿಪಡಿಸೋಕ್ಕಾಗತ್ತಾ? ಇವತ್ತು ಆ ತಂದೆ ತಾಯಿ ಅವ್ರಿಗಾಗಿರ್ತಕ್ಕಂಥ ನೋವನ್ನು ಸರಿಪಡಿಸೋಕ್ಕಾಗತ್ತಾ? ಈ ರೀತಿ ತಮ್ಮ ಬೇಡಿಕೆಗಳನ್ನು ಇಟ್ಟು ಮುಷ್ಕರ ಮಾಡ್ತಿದ್ದಾರೆ. ನಾವು ಕಾಯಿಲೆ ಬಂದ ತಕ್ಷಣ ಡಾಕ್ಟರ್ ಹತ್ರ ಬರ್ತೀವಿ. ಇದು ಕೂಡ ನಮ್ಮೆಲ್ಲರ ಕರ್ತವ್ಯ. ನಾನೊಬ್ಬ ಶಾಸಕನಾಗಿ ನಾವೊಂದು ಪಕ್ಷ ಅಂತಲ್ಲ, ಅದಲ್ಲದೆ ಕೂಡ ಮಾನವೀಯತೆಯ ಹಿನ್ನೆಲೆಯಲ್ಲಿ ನಾವು ಇವತ್ತು ಎಲ್ಲ ವೈದ್ಯರುಗಳಿಗೆ ಸಂಪೂರ್ಣವಾಗಿ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ನಾವು ಕೂಡ ಅವ್ರಿಗೊಂದು ಭರವಸೆ ಕೊಡೋಣ. ನಾವು ನೀವೆಲ್ಲ ನಮ್ಮ ಊರಿನಲ್ಲಿ ಸಮಸ್ಯೆಗಳಿರುತ್ತೆ, ಏಕೆಂದರೆ ಇದೊಂದು ಸರ್ಕಾರಿ ಆಸ್ಪತ್ರೆ. ವೈದ್ಯರೇನು ಎಲ್ಲವನ್ನು ಸೃಷ್ಟಿ ಮಾಡೋಕ್ಕಾಗಲ್ಲ, ಹಲವಾರು ಕೊರತೆ ಇರುತ್ತೆ. ಅದನ್ನು ನಾವು ಯಾವ ರೀತಿ ಅವ್ರ ಕಡೆಯಿಂದ ಕೇಳಿ ಮಾಡಿಸ್ಕೋಬೇಕು ಆ ರೀತಿ ಮಾಡ್ಕೋಬೇಕಾಗತ್ತೆ. ಅವ್ರ ಮೇಲೆ ಹಲ್ಲೆ ಮಾಡೋದ್ರಿಂದ ಅದು ನಾವು ಒಬ್ಬ ಡಾಕ್ಟರ್ ಅಂದರೆ ದೇವರಂತ ನೋಡ್ತೀವಿ ಅಂತ ಹೇಳ್ತೀವಿ ಪದೇ ಪದೇ, ಆದರೆ ಅವ್ರ ಮೇಲೆ ಹಲ್ಲೆ ಮಾಡೋದ್ರಿಂದ ಯಾವ ಪರಿಹಾರ ಕೂಡ ಸಿಗಲ್ಲ. ಅವರು ಮನುಷ್ಯರೇ. ನೀವು ನಂಬ್ತೀರಾ? ಈ 36 ಗಂಟೆ ಕೆಲಸ ಮಾಡ್ತಾರೆ, 48 ಗಂಟೆಗಳ ಕಾಲ ಕೆಲಸ ಮಾಡ್ತಾರೆ, ನಿದ್ದೆ ಇಲ್ಲದೆ, ಊಟ ಇಲ್ಲದೆ. ನನ್ನ ಮಗಳು ಕೂಡ ಒಬ್ಬಳು ಡಾಕ್ಟ್ರು. ನನಗೆ ಯಾಕೆ ಈ ಪರಿಸ್ಥಿತಿ ಈ ಅರಿವಾಗಿದೆ ಗೊತ್ತಾಗಿದೆ ಅಂತ ಹೇಳಿದ್ರೆ, ನನ್ನ ಮಗಳು ಕೂಡ ಒಬ್ಬ ವೈದ್ಯೆಯಾಗಿ ಈ ರೀತಿಯ ಕಷ್ಟಗಳನ್ನು ಅನುಭವಿಸೋದನ್ನು ನಮ್ಮ ಹತ್ರ ಶೇರ್ ಮಾಡ್ಕೋತಾಳೆ. ಹಾಗಾಗಿ ಇದೊಂದು ಅತ್ಯಂತ ನಮ್ಮ ದೇಶ, ಇಡೀ ದೇಶ, ವಿಶೇಷವಾಗಿ ಆ ರಾಜ್ಯ ಏನಿದೆ, ಅರಾಜಕತೆಯಿಂದ ಏನು ನರಳ್ತಾ ಇದೆ ಆ ರಾಜ್ಯ, ಅವ್ರಿಗಂತೂ ಇದಕ್ಕೇನಾದರೂ ಒಂದು ಮಾನ ಮರ್ಯಾದೆ ಇದ್ದರೆ ಅವ್ರು ಇವತ್ತು ಯಾವತ್ತೋ ರಾಜೀನಾಮೆ ಕೊಟ್ಟು ಹೋಗಬೇಕಾಗಿತ್ತು. ಅದಕ್ಕೆ ಬದಲಾಗಿ ಆ ಮುಖ್ಯಮಂತ್ರಿ ಏನು ಮಾಡ್ತಾರೆ? ತಮಾಷೆ ವಿಚಾರ ಅಂದರೆ, ಮುಷ್ಕರ ಮಾಡೋರ ಜೊತೆ ಆಯಮ್ಮನೂ ಹೋಗವ್ರೆ.